ಕಾಳಿಕಾ ದೇವಿ ಎಂಟರ್ಪ್ರೈಸಸ್ ಪಾಲಸಂದ್ರ ಲೇಔಟ್ ಬ್ರಾಂಚ್ ಅಲ್ಲಿ ಸಾವಿರಾರು ಜನ, ಸುಮಾರು 2500 ಜನ, ಟೋಟಲ್ ಅಮೌಂಟ್ ಒಂದು 30 ಕೋಟಿ, ಸುಮಾರು 30 ಕೋಟಿ. ನಾವು ಟೋಟಲ್ 2500 ಜನ ಇದ್ದೀವಿ ಸರ್. ನಾವೆಲ್ಲ ಗ್ರಾಹಕರು. ಏನು ವರ್ಕ್ ಫ್ರಮ್ ಹೋಮ್ ಅಂದ್ರೆ ಅಗರಬತ್ತಿ ಕೊಡ್ತೀವಿ, ಮೇಣಬತ್ತಿ ಕೊಡ್ತೀವಿ, ಕೆಲವೊಂದು ಐಟಮ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತೀವಿ. ಅದನ್ನ ಮನೆಯಲ್ಲಿ ಪ್ಯಾಕ್ ಮಾಡ್ಕೊಡೋದು. ಸ್ಯಾಲರಿ ಟೈಪ್ ಅಲ್ಲಿ ಇಷ್ಟ. ಅದನ್ನ ನಾವು ಕೊಡೋ ಐಟಮ್ಗೆ ಸೆಕ್ಯೂರಿಟಿ ತರ ಒಂದಷ್ಟು ಅಮೌಂಟ್ ತಗೊಂತ ಇದ್ರು. 30 ರಿಂದ 9.5 ಲಕ್ಷವರೆಗೂ ಅದು ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಅದು ಸ್ಕೀಮ್ 3 ಸ್ಕೀಮ್ ಬಿಟ್ರು. ಅಂದ್ರೆ 60,000 ಕಟ್ಟಿ ಒಂದು 30,000 ಮೇಣಬತ್ತಿ ಕೊಡ್ತೀವಿ, ಲಕ್ಷ ಕಟ್ಟಿ 50 kg ಕೊಡ್ತೀವಿ. ಈ ತರ ಸ್ಕೀಮ್ ಬಿಟ್ಟು ನಿಮ್ಗೆ ಸ್ಯಾಲರಿ ಮುಖಾಂತರ ನಾವು ಅಕೌಂಟ್ಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿ ಸುಮಾರು 2500 ಜನನ ಟೋಟಲ್ ದುಡ್ಡು ನಾವು ರಮ್ಯಾ ಅವರ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನಮಗೆ ಕೊಟ್ಟಿದ್ದು ರಮ್ಯವರ ಇರೋದು ಟೋಟಲಿ ಬ್ರಾಂಚ್ ಮ್ಯಾನೇಜರ್ನ. ನಾವು ಯಾವುದೇ ಕಾರಣಕ್ಕೂ ನಾವು ಓನರ್ ನೋಡಿಲ್ಲ. ಬಟ್ ಓನರ್ ಅಂತ ಇದ್ದಾರೆ, ಕಿರಣ್ ಆರ್ತಿ ಅಂತ. ಅವರು ಸಿಕ್ಕಜಾಲ ಹೆಡ್ ಆಫೀಸು. ಅವ್ರೇನ್ ಹೇಳಿದ್ರೆ, ನಾವು ಸುಮಾರು 1.5 ವರ್ಷದಿಂದ ನಡೆಸ್ತಾ ಇದೀವಿ. ನಾವು 1.5 ವರ್ಷದಿಂದ ನಾವು ಈ ಕಂಪನಿ ರನ್ ಮಾಡ್ತಾ ಇದೀವಿ. ಕಾಲಕ್ಕೆ ಟೈಮ್ಗೆ ಒಂದಿನ ಮುಂಚೆನೆ ಸ್ಯಾಲರಿ ಹಾಕಿದ್ದಾರೆ. ಸುಮಾರು ಜನಕ್ಕೆ ಹಾಕಿದ್ದಾರೆ. ಇದು ಹೊಸ ಲಾಟ್ ಸ್ಕೀಮ್ ಅಲ್ಲಿ ಸುಮಾರು 9.5 ಲಕ್ಷ ಕಟ್ಟಿದ್ರೆ ನಿಮ್ಗೆ 1,96,000 ಬರುತ್ತೆ ಅಂತ ಎಲ್ಲರಿಗೂ ಹೇಳಿ ಟೋಟಲ್ ಅಮೌಂಟ್ ಕಟ್ಸ್ಕೊಂಡು ಈಗ 2 ತಿಂಗಳ ಸ್ಯಾಲರಿನೂ ಹಾಕಿಲ್ಲ, ಕೊಟ್ಟಿರೋ ಐಟಮ್ ವಾಪಸ್ಸು ತಗೊಂಡಿಲ್ಲ, ಐಟಮು ಕೊಡ್ತಾ ಇಲ್ಲ. ಕೇಳಿದ್ರೆ ಇಲ್ಲ, ಏನೋ ಸ್ವಲ್ಪ ಇದು ಸ್ವಲ್ಪ ರೀಪೇಮೆಂಟ್ ಆಗಿಬಿಟ್ಟಿದೆ, ಡಬಲ್ ಪೇಮೆಂಟ್ ಆಗಿಬಿಟ್ಟಿದೆ, ಅದು ಸ್ವಲ್ಪ ಟೈಮ್ ಕೊಡಿ, ಐಟಿಂಗ್ ನಡೀತಾ ಇದೆ ಅಂತ ಒಂದು 15 ದಿವಸ ತಿಂಗಳು ಟೈಮ್ ಪಾಸ್ ಮಾಡಿದ್ರು. ಮತ್ತೆ ಹೋದ್ವಿ ನಾವು ಏನಂತ. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ ದಯವಿಟ್ಟು ನೀವು ತಪ್ಪು ಮಾಡಿ, ಐಟಿಂಗ್ ನಡೀತಾ ಇದೆ, 1 ವಾರ ಟೈಮ್ ಕೊಡಿ ಅಂದ್ರೆ 1 ವಾರ ಟೈಮ್ ಕೊಟ್ವಿ. ಮತ್ತೆ ಅಲ್ಲಿ ಲಾಯರ್ಸ್ ಎಲ್ಲ ಬರ್ತಾ ಇದಾರೆ. ಎಲ್ಲ ಬಂದು, ಇಲ್ಲ ಇದು ಲೀಗಲ್ ಆಗಿದೆ, ನೀವೇನ್ ತೊಂದರೆ ನಿಮ್ಗೇನ್ ತೊಂದರೆ ಆಗಲ್ಲ, ನೀವು ಸುಮ್ಮನೆ ಬರುತ್ತೆ ದುಡ್ಡು, ಗ್ಯಾರಂಟಿ ಬರುತ್ತೆ ಅಂತ ಹೇಳಿದ್ರು. ಹಿಂಗೆ ಈ ತರ ಹೇಳ್ಕೊಂಡು 1 ತಿಂಗಳು ನಾವು ಕಾಲ ಕಳೆದ್ಬಿಟ್ವಿ. ಈಗ ಬಂದ್ರೆ ಕ್ಲೋಸ್ ಮಾಡಿದ್ದಾರೆ. ಯಾವತ್ತು ಕ್ಲೋಸ್ ಮಾಡಿದ್ದಾರೆ? ಹೋದ ಮಂಗಳವಾರ ಬುಧವಾರ ಕ್ಲೋಸ್ ಮಾಡಿದ್ದಾರೆ. ಶುಕ್ರವಾರ ನಾವು ಕಂಪ್ಲೇಂಟ್ ಕೊಟ್ವಿ ಸ್ಟೇಷನ್ ಹತ್ರ, ನಮ್ಮ ಗಲ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ. ಅಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಟೋಟಲ್ 20 ಜನ ಮೇಲೆ FIR ಆಯ್ತು. ನಿನ್ನೆ ರಮ್ಯಾ ಮೇಡಮ್ ಅರೆಸ್ಟ್ ಮಾಡಿದ್ದಾರೆ. ಕಿರಣ್ ದೇವನಹಳ್ಳಿ ಅರೆಸ್ಟ್ ಆಗಿದ್ದಾರೆ. ಆರ್ತಿ ಅವರು ದೇವನಹಳ್ಳಿ ಸ್ಟೇಷನ್ ಅರೆಸ್ಟ್ ಆಗಿದ್ದಾರೆ. ಈಗ ನಮ್ ಬಡವ್ರ ದುಡ್ಡು ಬರ್ಬೇಕು ಸರ್. ಇಲ್ಲಿ ಏನ್ ಗೊತ್ತಾ, ಪ್ರತಿಯೊಬ್ಬರು ಸಾಲ ಮಾಡಿ ಒಡವೆ, ಗಂಡನ್ ಗೊತ್ತಿದ್ರ ಹೆಂಡತಿಯವರು ಆಗ್ಬೋದು, ಹಸು ಮಾರಿ ಮನೆ ಮೇಲೆ ಲೋನ್ ಮಾಡ್ಕೊಟ್ಟಿದ್ದಾರೆ. ಸಾಯ್ತೀವಿ, ನಮ್ಗೆ ಸಾವು ಒಂದೇ ದಾರಿ, ದುಡ್ಡು ಬರ್ಲಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸುಮಾರು ಕುಟುಂಬಗಳಿದೆ. ಇದು 2,500 ಕುಟುಂಬಗಳು ಇವಾಗ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ. ಬಡವ್ರಿಗೆ ನಮ್ಗೇನ್ ಗೊತ್ತ ಸರ್, ಅವ್ರು ಅರೆಸ್ಟ್ ಮಾಡೋದ್ರಲ್ಲಿ ನಮ್ಗೆ ಮುಖ್ಯ ಇರೋದು, ನಮ್ಗೆ ದುಡ್ಡು ಬರ್ಬೇಕು. ನಮ್ಗೆ ದುಡ್ಡು ಬರ್ಬೇಕಷ್ಟೇ. ದುಡ್ಡು ಬಂದ್ರೆ ನಮ್ಗೆ ನ್ಯಾಯ ಸಿಗೋದು. ಸುಮ್ಮನೆ ಅರೆಸ್ಟ್ ಆಗ್ಬಿಟ್ಟು ಮಾಮೂಲಿ ಕೇಸಂಗೆ ಕೋರ್ಟ್ಗೆ ಹಾಕ್ಬಿಟ್ಟು ಕೋರ್ಟ್ಗೆ ಹೊರಡ್ಕೊಳ್ಳಿ ಅಂದ್ರೆ ನಮ್ಗೇನು ನ್ಯಾಯ ಸಿಗಲ್ಲ. ಇದು ನ್ಯಾಯಯುತವಾಗಿ ಬೇಗನೆ ಅಂದ್ರೆ 1 ವಾರ ಅಲ್ಲ ಸರ್, ಅಟ್ಟಾಗಿ 2 ಮಂತ್ಸ್ 1 ಮಂತ್ ಅಲ್ಲಿ ನಮ್ಗೆ ಏನೋ ರಿಕ್ವೈರಿ ಮಾಡಿ ಬಡವ್ರಿಗೆ ಹಂಚಿದ್ರೆ ಅದರಿಂದ ಬಹಳ ಜನ ಜೀವನ ಉಳಿಯುತ್ತೆ, ಜೀವ ಉಳಿಯುತ್ತೆ ಅಂತ ನನ್ನ ಉದ್ದೇಶ ಸರ್. ದಯವಿಟ್ಟು ನಿಮ್ಮ ಪತ್ರಿಕಾ ಉದ್ಯಮ ಏನಿದಿರೋ ದಯವಿಟ್ಟು ನಮಗೊಂದು ನ್ಯಾಯ ಕೊಡಿಸಿ. ಬಡವರು ಉಳಿಲಿ ಸರ್, ದಯವಿಟ್ಟು ಬಡವರು ಉಳಿಬೇಕಂದ್ರೆ ನಿಮ್ಮ ಸಹಕಾರ, ಪ್ರತಿಯೊಬ್ಬರು ಸಹಕಾರ ಕೊಡ್ಬೇಕು. ನೀವು ಸಹಕಾರ ಕೊಟ್ರೇನೆ ಜನ ಉಳಿಯೋದು. ಯಾಕಂದ್ರೆ ನಾವು ಅಷ್ಟು ಇದು ದೊಡ್ಡ ಕೇಸ್ ಸರ್. ಇದು ಚಿಕ್ಕದಾಗಿಲ್ಲ. ಯಾಕಂದ್ರೆ ಟೋಟಲ್ 5 ಬ್ರಾಂಚ್ ಇದೆ ಸರ್. ಸುಮಾರು 100 ಕೋಟಿ ವ್ಯವಹಾರ ಇದು. 100 ಕೋಟಿ ದಾಟಿದೆ. 10,000 ಕುಟುಂಬಗಳಿದೆ. ಅದರಿಂದ ನೀವು ಮಾಡೋ ಒಂದು ಹೆಲ್ಪ್ ಇದು ಗೌರ್ಮೆಂಟ್ ವರ್ಗೂ ಹೋಗ್ಬೇಕಿದ್ದು. ಇದು ಗೌರ್ಮೆಂಟ್ ವರ್ಗೂ ಹೋದ್ರೇನೆ ನಮ್ಗೆ ನ್ಯಾಯ ಸಿಗೋದು. ಬಟ್ ಸ್ಟೇಷನ್ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದಾರೆ ಕಾನೂನು ಅಡಿಯಲ್ಲಿ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದೀವಿ, ಇದು CIDಗೆ ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ಬಟ್ ಅದನ್ನ ನ್ಯಾಯಯುತವಾಗಿ ನಡೆದು ನಮ್ಗೆ ನ್ಯಾಯ ಸಿಗ್ಬೇಕು ಸರ್, ಅಷ್ಟೇ.